ಐ ಮೇ ಇವನ್ ಗೋ ಫಾರ್ CBIಗೂ ಹೋಗ್ತೀನಿ, EDಗೂ ಹೋಗ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ಗೂ ಹೋಗ್ತೀನಿ. ಬೇರೆ ಬೇರೆ ಪವರ್ಫುಲ್ ಅಸೋಸಿಯೇಷನ್ಸ್ ಎಲ್ಲ ಒಳಗಡೆ ಬಂದ್ರೆ ನಿಮ್ಮ ಕುರ್ಚಿಗೆ ಕಂಟಕ ಬರ್ತೈತೆ. ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ಗೆ ನೀವು ಮಾನ್ಯತೆ ಕೊಡ್ತಾ ಇಲ್ಲ, ಯಾಕೆ? ಸನ್ಮಾನ್ಯ ಗೋವಿಂದರಾಜ್ ಅವರೇ, ಸನ್ಮಾನ್ಯ ಅನಂತರಾಜ್ ಅವರೇ, ಒಲಿಂಪಿಕ್ ಮೂವ್ಮೆಂಟ್ ಅಂದ್ರೆ ಏನು? ನೀವ್ ಏನ್ ಮಾಡಿದ್ರು, ಏನೇ ಮಾಡಿದ್ರು ನನ್ನ ನೀವು ತಡೆಯಕ್ಕಾಗಲ್ಲ, ನಿಲ್ಸಕ್ಕೂ ಆಗಲ್ಲ. ಸ್ನೇಹಿತರೆ, ನಾನು ನಂದಕುಮಾರ್, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಮಾತಾಡೋದು ಅಂತ. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಆ ವಿಚಾರ ಏನಂದ್ರೆ, ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ಇನ್ನೂ ರೆಕಗ್ನೇಷನ್ ಬಂದಿಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ. ಸೊ ಇವಾಗ ಏನು ನಮ್ಮ ರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸ್ಟೇಟಸ್ ಇದೆ, ಅದಿನ್ನೂ ಇದಾಗಿಲ್ಲ, ಅಪ್ರೂವಲ್ ಆಗಿಲ್ಲ, ರೆಕಗ್ನೇಷನ್ ಆಗಿಲ್ಲ. ಮತ್ತೆ ಈ ಮಧ್ಯದಲ್ಲಿ ಪೇರೆಂಟ್ ಬಾಡಿಗೆ ರೆಕಗ್ನೇಷನ್ ಇಲ್ಲದೆ ಇರೋವಾಗ ಸ್ಟೇಟ್ ಬಾಡೀಸ್ಗೆ ರೆಕಗ್ನೇಷನ್ ಬರಲ್ಲ. ಮತ್ತೆ ಸ್ಟೇಟ್ ಬಾಡೀಸ್ ಅವರು, ಯಾವ ಸ್ಟೇಟ್ ಅಸೋಸಿಯೇಷನ್ ಅವರು ಯಾರು ಏನ್ ಮಾಡಿದ್ರು ಫಸ್ಟ್ ಫೆಡರೇಷನ್ ಇಶ್ಯೂ ಸಾರ್ಟ್ ಔಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಸೊ ಈ ವಿಚಾರದಲ್ಲಿ ಈ ಲೆಟರ್ನ ನಾನು ನಿಮಗೆ PDF ಅಲ್ಲಿ ನನ್ನ ಈ ಒಂದು ವಿಡಿಯೋ ಜೊತೆಲಿ ಇದನ್ನು ನಾನು ಹಾಕ್ತೀನಿ, ತಾವೆಲ್ಲ ಕೂತ್ಕೊಂಡು ನೀಟಾಗಿ ಓದಬೇಕು ಅಂತ. ಈ ಒಂದು ಫೆಡರೇಷನ್ ಲೆಟರ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕೆಲವು ಅಡ್ಡಾಕ್ ಕಮಿಟಿ ಜೊತೆ ಜೋಡಿಸಿದಂತ ಚೇತನ್ ಮತ್ತೆ ಅಬಿದಾಲಿ ಅಂದ್ಬಿಟ್ಟು ಅಡ್ಡಾಕ್ ಕಮಿಟಿ ಅವರು ಈ ಪ್ಲೇಯರ್ಸ್ ಹತ್ರ ಅವ್ರ ಸರ್ಟಿಫಿಕೇಟ್ ವೆರಿಫಿಕೇಶನ್ಗೆ ಅವರು ದುಡ್ಡನ್ನ ಪ್ಲೇಯರ್ಸ್ ಹತ್ರ, ಅಮಾಯಕ ವಾಲಿಬಾಲ್ ಪ್ಲೇಯರ್ಸ್ ಹತ್ರ ದುಡ್ಡು ಕೇಳ್ತಾ ಅವ್ರೆ. ಅದು ಬಹಳ ತಪ್ಪು ವಿಚಾರ. ಈ ವಿಚಾರವಾಗಿ ಫೆಡರೇಷನ್ ನಲ್ಲೂ ಕೂಡ ಈ ತರ ವೆರಿಫಿಕೇಶನ್ ಸರ್ಟಿಫಿಕೇಟ್ಸ್ಗಾಗಿ ಹುಡುಗರು ಜಾಬ್ಗೆ ಮತ್ತೆ ಅವ್ರ ಹೈಯರ್ ಸ್ಟಡೀಸ್ಗೆ ಅದಕ್ಕೆ ಇದಕ್ಕೆ ಬೇಕು ಅಂದಾಗ ಆ ಮಕ್ಕಳಿಗೆ ಅವ್ರ ಹತ್ರ ದುಡ್ಡು 10,000 ಕೊಡಿ, 20,000 ಕೊಡಿ ಅಂತ ಫೆಡರೇಷನ್ ಇಲ್ಲಿ ಇರೋ ಸ್ಟಾಫ್ ರಾಮೋತಾರ್ ಕಾಲದಿಂದ ಇದು ಮಾಡ್ತಾ ಇದ್ರು ಅಂತ. ಅದನ್ನ ವಿರೋಧ ಮಾಡಿ ಅವರು ಸಿಸ್ಟಮ್ ಸರಿ ಇಲ್ಲ, ಅವ್ರು ನಡ್ಕೊಂತಾ ಇರೋ ರೀತಿ ಸರಿ ಇಲ್ಲ ಅಂತ ಹೇಳಿ ಅದನ್ನ ಪ್ರೊಟೆಸ್ಟ್ ಮಾಡಿ ನಾನು ಹೊರಗಡೆ ಬಂದು ಅವ್ರ ಮೇಲೆ ಫೈಟ್ ಮಾಡಿ ಅವ್ರು ಇವತ್ತು ಹೋಯ್ತು, ಆ ಬಾಡಿ ಹೋಯ್ತು. ಆ ವಿಚಾರ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ, ಅದ್ರ ಬಗ್ಗೆ ಮಾತಾಡಲ್ಲ. ಅದಾದ್ಮೇಲೆ ಒಂದು ಅಡ್ಡಾಕ್ ಕಮಿಟಿ ಅಂತ ಬಂತು ಅಂತ. ಆ ಅಡ್ಡಾಕ್ ಕಮಿಟಿ ಅವ್ರು ಭ್ರಷ್ಟರೇ ಅಂತ. ಪ್ಲೇಯರ್ಸ್ ಮಕ್ಕಳು ಸೆಲೆಕ್ಷನ್ ಬರುವಂತ ಮಕ್ಕಳ ಹತ್ರ ನೀವು ರಿಜಿಸ್ಟ್ರೇಷನ್ ಫೀ ಕಟ್ಬಿಟ್ಟು ನೀವು ಸೆಲೆಕ್ಷನ್ ಟ್ರಯಲ್ಸ್ ಅಟೆಂಡ್ ಮಾಡಬೇಕು ಅನ್ನೋದು ಎಷ್ಟು ಮಾತ್ರ ಸರಿ. ಅದನ್ನು ನಾವು ವಿರೋಧ ಮಾಡಿ ಗಲಾಟೆ ಮಾಡಿದ್ವಿ. ಇವಾಗ ಅಡ್ಡಾಕ್ ಕಮಿಟಿನೂ ಹೋಯ್ತು ಅಂತ. ಮಾನ್ಯ ಕ್ರೀಡಾ ಮಂತ್ರಾಲಯ, ಕೇಂದ್ರ ಸರ್ಕಾರದವರು ಮತ್ತೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅವರು ಇದ್ರ ಬಗ್ಗೆ ಸೂಕ್ತವಾದಂತ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಬೇಕು ಅಂತ ಹೇಳ್ತೀನಿ. ಇವರು FIB ಕೇಳ್ತಾನೆ ಇದಾರೆ, 3-4-5 ತಿಂಗಳಿಂದ ಕೇಳ್ತಾ ಇದಾರೆ. ಮಿನಿಸ್ಟ್ರಿ ಕೇಳಿದ್ದಾರೆ, IOA ಕೇಳಿದ್ದಾರೆ, ಯಾರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ಇವ್ರಿಗೆ ಡೆಲ್ಲಿ ಹೈಕೋರ್ಟ್ ಹೇಳಿದ್ದಾರೆ, ಈ ಒಂದು ಇಂಟರಮ್ ಬಾಡಿ ಏನಿದೆ ಇವಾಗ ಇರೋದು, ಇದು ಇಂಟರಮ್ ಬಾಡಿ ಅಂತ, ಟೆಂಪ್ರವರಿ ಬಾಡಿ ಅಂತ. ಈ ಬಾಡಿಗೆ ಡೆಲ್ಲಿ ಹೈಕೋರ್ಟ್ ಏನ್ ಹೇಳಿದ್ದಾರೆ, ನೀವು ನಿಮ್ಮ VFI ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ನೀವು ಕೋರ್ಟ್ ಸಬ್ಮಿಟ್ ಮಾಡಿ, ಆಸ್ ಪರ್ ನ್ಯಾಷನಲ್ ಸ್ಪೋರ್ಟ್ಸ್ ಅಂಡ್ ಗವರ್ನೆನ್ಸ್ ಬಿಲ್ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಇವ್ರು ಮಾಡಕ್ ತಯಾರಿಲ್ಲ, ಮಾಡಿಲ್ಲ. ಸೆಪ್ಟೆಂಬರ್ 24 ಇನ್ನೆರಡು ವಾರದಲ್ಲಿ ಬಂದ್ಬಿಡುತ್ತೆ ಅಂತ. ಸೊ ಇವ್ರ ಉದ್ದೇಶ ಏನಿದೆ, ಇವ್ರ ಮನಸ್ಸಲ್ಲಿ ಏನಿದೆ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಮತ್ತೆ ಇವೆಲ್ಲ ನೋಡ್ದ ಅಂದ್ರೆ ಅವರು ಮಾಡೋದಕ್ಕೆ ಅವ್ರಿಗೆ ಸಂವಿಧಾನ, ಇದನ್ನ ಭಾರತೀಯ ವಾಲಿಬಾಲ್ ಸಂಸ್ಥೆಯ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಅವ್ರು ತಯಾರಿಲ್ಲ ಅಂತ ಅನ್ಕೊಂತೀನಿ. ಈ ಮುಂಚೆ 1920 ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದು ಡಿರೆಕಗ್ನೈಸ್ ಆಗಿ ಸಸ್ಪೆಂಡ್ ಆಗಿದ್ದು ನ್ಯಾಷನಲ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕೋಡ್ ನ ಅವರು ಒಪ್ಕೊಳ್ಳಿಲ್ಲ. 2011 ಅದರದ್ದು ತಿದ್ದುಪಡಿ ತರಲಿಲ್ಲ ಅಂತಾನೆ ಕೇಂದ್ರ ಸರ್ಕಾರ ಇವ್ರದ್ದು ರೆಕಗ್ನೇಷನ್ ಕ್ಯಾನ್ಸಲ್ ಮಾಡಿದ್ರು. ಸೊ ಇಷ್ಟೆಲ್ಲ ವಿಚಾರ ಇರೋವಾಗ ಇವತ್ತು ಇಲ್ಲಿ ರಾಜ್ಯದಲ್ಲಿ ನಮ್ಗೆ ಅವ್ರ ಮಾನ್ಯತೆ ಕೊಟ್ಟವ್ರೆ, ಇವ್ರ ಮಾನ್ಯತೆ ಕೊಟ್ಟವ್ರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋದು, ಅದಕ್ಕೆ ಯಾವುದೇ ರೀತಿಯಾದಂತ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಫೆಡರೇಷನ್ ರೆಕಗ್ನೇಷನ್ ಬಂದು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ನಾವು ಇಂಥವ್ರಿಗೆ ನಮ್ಮ ರಾಜ್ಯದಲ್ಲಾಗ್ಲಿ, ಇನ್ನೊಂದು ರಾಜ್ಯದಲ್ಲಾಗ್ಲಿ, ಕರ್ನಾಟಕ ವಾಲಿಬಾಲ್ ಆಗ್ಲಿ, ತಮಿಳ್ನಾಡು ಆಗ್ಲಿ, ಆಂಧ್ರ ಆಗ್ಲಿ, ತೆಲಂಗಾಣ ಆಗ್ಲಿ, UP ಆಗ್ಲಿ, ಯಾವ ಸ್ಟೇಟ್ಗಾದ್ರೂ ಹೊಸ ಬಾಡಿ ಬಂದು ಅವ್ರು ಬರಿಬೇಕು. ಅವರು ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿಗೆ ಅವ್ರು ಬರಿಬೇಕು. ಬರೆದು ಇಂಥವ್ರು ಅಧ್ಯಕ್ಷರು, ಇಂಥವ್ರು ಕಾರ್ಯದರ್ಶಿ, ಇವ್ರಿಗೆ ನಾವು ಮಾನ್ಯತೆ ಕೊಟ್ಟಿದ್ದೀವಿ, ಇನ್ಮೇಲೆ ನಮ್ಮ ರಾಷ್ಟ್ರೀಯ ವಾಲಿಬಾಲ್ ಆಕ್ಟಿವಿಟೀಸ್ ಎಲ್ಲಾನು
ನಾವ್ ಇಂಥವ್ರ ಹತ್ರ ನಾವು ವ್ಯವಹರಿಸ್ತೀವಿ, ಇವ್ರಿಗೆ ನೀವು ಮಾನ್ಯತೆ ಕೊಡ್ಬೇಕು ಅಂತ ಮಾಡ್ಬೇಕು ಅಂತ. ಸೊ ಸಿಸ್ಟಮ್ ಇರೋದು ಆ ತರ ಅಂತ. ಸೊ ಇವಾಗ ಇವರು ಇಲ್ಲಿ ಅವ್ರೇನೋ ಒಂದು ಟೆಂಪ್ರವರಿ ಅಫಿಲಿಯೇಷನ್ ಕೊಟ್ಟಿದ್ದಾರೆ, ಟೆಂಪ್ರವರಿ ರೆಕಗ್ನೇಷನ್ ಕೊಟ್ಟಿದ್ದಾರೆ, ಅದು ಇದು ಅಂತ ಇವ್ರು ಹೇಳ್ಕೊಂಡು ತಿರುಗ್ತಾವ್ರೆ. ಅದು ಒಂದು ದುರುದ್ದೇಶಕರ. ನಮ್ಮ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್, ನಮ್ಮ ಭಾರತೀಯ ಕರ್ನಾಟಕ ಕ್ರೀಡಾ ಪ್ರಾಧಿಕಾರಕ್ಕೆ ತಪ್ಪು ಮಾಹಿತಿ ಆಗಿ ಅವ್ರು ಈ ತರ ಮಾಡಿದ್ದಾರೆ. ನಾನು ಇಷ್ಟಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಗೋವಿಂದರಾಜ್ ಅವರೇ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅನಂತರಾಜ್ ಅವರೇ, ನೀವು ನಂದಕುಮಾರ್ ಮೇಲೆ ವೈಯಕ್ತಿಕವಾದಂತ ದ್ವೇಷ, ನಂದಕುಮಾರ್ನ ಕರುಬ್ ಮಾಡ್ಬೇಕು, ನಂದಕುಮಾರ್ನ ಹೆಂಗಾನ ಮಾಡಿ ಮುಗಿಸ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ದಯಮಾಡಿ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಹಣೆ ಬರ, ನನ್ನ ವಿಧಿ, ನನ್ನ ಯೋಗ, ನನ್ನ ಅದೃಷ್ಟ, ನನ್ನ ಹಣೆ ಬರದಲ್ಲಿ ಏನಾಗಿದೆ ಅದು ಹಾಗೆ ಆಗುತ್ತೆ. ನೀವೇನ್ ಮಾಡಿದ್ರು, ಏನೇ ಮಾಡಿದ್ರು ನನ್ನ ನೀವು ತಡಿಯಕ್ಕಾಗಲ್ಲ, ನಿಲ್ಸಕ್ಕೂ ಆಗಲ್ಲ. ಮತ್ತೆ ಇನ್ನ ಇವತ್ತಿಂದ ನಿಮ್ಮೆಲ್ಲಾ ವಿಚಾರದಲ್ಲೂ ನಿಮ್ದೆಲ್ಲಾ ವಿಚಾರನು ನಾನು ಬಹಿರಂಗಕ್ಕೆ ತಂದೆ ತರ್ತೀನಿ. ಸಾರ್ವಜನಿಕ ಜೀವನದಲ್ಲಿ ಎಲ್ಲಾರ್ಗು ತಂದೆ ತರ್ತೀನಿ. ಈಗ ನೀವು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರೇ ಗೋವಿಂದರಾಜ್ ಅವರೇ, ಮತ್ತೆ ಸೆಕ್ರೆಟರಿ ಜನರಲ್ ಅನಂತರಾಜ್ ಅವರೇ, ನಿಮ್ಗೆ 80 ವರ್ಷ ಆಗೈತೆ. ನೀವು ಒಂದು 5-6 ಟರ್ಮ್ ಇಂದ ನೀವು ಈ ಒಲಿಂಪಿಕ್ ಅಸೋಸಿಯೇಷನ್ ನಡೆಸ್ತಾ ಇದ್ದೀರಾ. ಗೋವಿಂದರಾಜ್ ಅವರು ಅಧ್ಯಕ್ಷರಾಗಿ ಅವರು 5-6 ಟರ್ಮ್ ಆಯ್ತು ಅಂತ, ಅವ್ರಿಗೂ ಸಾಕು. ಸೊ ದಯವಿಟ್ಟು ಹೇಳ್ತೀನಿ, ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನ ವೈಫಲ್ಯತೆಗಳು ಮತ್ತೆ ಡಿಫಿಷಿಯನ್ಸೀಸ್, ಮತ್ತೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗಳು ಯಾವ್ಯಾವ ಸ್ಟೇಟ್ ಅಸೋಸಿಯೇಷನ್ಸ್ಗೆ ಯಾವ್ಯಾವ ತರ ಡಿಸ್ಟರ್ಬ್ ಮಾಡಿ ಎಷ್ಟು ಅಸೋಸಿಯೇಷನ್ಸ್ಗಳನ್ನ ಈ ರಾಜ್ಯದಲ್ಲಿ ಮುಗಿಸಿದ್ದಾರೆ. ಸನ್ಮಾನ್ಯ ಗೋವಿಂದರಾಜ್ ಅವರೇ, ಸನ್ಮಾನ್ಯ ಅನಂತರಾಜ್ ಅವರೇ, ಒಲಿಂಪಿಕ್ ಮೂವ್ಮೆಂಟ್ ಅಂದ್ರೆ ಏನು? ಒಲಿಂಪಿಕ್ ಮೂವ್ಮೆಂಟ್ ಅಂದ್ರೆ ಯು ಹ್ಯಾವ್ ಟು ಟೇಕ್ ಇಂಡಿಯನ್ ಸ್ಪೋರ್ಟ್ಸ್ ಟು ದಿ ವರ್ಲ್ಡ್ ಸ್ಪೋರ್ಟಿಂಗ್ ಇದನ್ನ ಟು ದಿ ಗ್ರಾಸ್ ರೂಟ್ ಲೆವೆಲ್ಸ್ ಅಂತ ಹೇಳೋದು. ನಮ್ಮ ರಾಜ್ಯದಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಆಗಿ ಇಷ್ಟು ವರ್ಷ ಆಗಿದೆ. ಒಂದು ಜಿಲ್ಲಾ ವಾಲಿಬಾಲ್ ಸಂಸ್ಥೆಗೆ ನೀವು ಮಾನ್ಯತೆ ಕೊಟ್ಟಿದ್ದೀರಾ, ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ನೀವು ಮಾನ್ಯತೆ ಕೊಟ್ಟಿದ್ದೀರಾ. ನೋ ಒಲಿಂಪಿಕ್ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಸೋಸಿಯೇಷನ್ ಈಸ್ ರೆಕಗ್ನೈಸ್ಡ್ ಬೈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್. ವೈ? ಬಿಕಾಸ್ ಒಲಿಂಪಿಕ್ ಅಸೋಸಿಯೇಷನ್ಗಳು ಬೇರೆ ಬೇರೆ ಪವರ್ಫುಲ್ ಅಸೋಸಿಯೇಷನ್ಸ್ ಎಲ್ಲ ಒಳಗಡೆ ಬಂದ್ರೆ ನಿಮ್ ಕುರ್ಚಿಗೆ ಕಂಟಕ ಬರ್ತೈತೆ ಅಂತ ನೀವು ಮಾಡ್ತಾ ಇಲ್ಲ. ಮತ್ತೆ ನನ್ಗೆ ನೀವು ಕೊಡ್ತಾ ಇರೋ ತೊಂದರೆ ಏನಿದೇನು ಹೊಸದು ಅಲ್ಲ. ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ದೇವ್ರ ಆಶೀರ್ವಾದ, ನನ್ನ ಜನಗಳು ಬೆಂಬಲ, ಜನಗಳ ಆಶೀರ್ವಾದ ನನ್ಗೈತೆ. ಏನಾದ್ರೂ ನಾನು ಸರೆಂಡರ್ ಆಗೋದೇ ಆಗ್ಲಿ, ಇದು ಮಾಡೋದಾಗ್ಲಿ ಇಲ್ಲ. ನೀವು ಇವಾಗೂ ಹೇಳ್ತಾ ಇದ್ದೀನಿ, ಈ ತರ ಒಂದು ಡರ್ಟಿ ಪಾಲಿಟಿಕ್ಸ್ ಮತ್ತೆ ಈ ತರ ಒಂದು ಈ ಕೆಟ್ಟ ಕೆಲಸ ಮಾಡೋದನ್ನ ಬಿಟ್ಟು ನೀವು ಗೌರವವಾಗಿ ಒಲಿಂಪಿಕ್ ಮೂವ್ಮೆಂಟ್ ನ, ಒಲಿಂಪಿಕ್ ಏನಿದೆ ಆ ಮೂವ್ಮೆಂಟ್, ಅವರು ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಒಲಿಂಪಿಕ್ ಚಾಪ್ಟರ್ ಏನ್ ಹೇಳುತ್ತೆ, ಅದರ ಪ್ರಕಾರ ಎಲ್ಲಾ ಕ್ರೀಡಾ ಸಂಸ್ಥೆಗಳಿಗೂ, ದೊಡ್ಡ ದೊಡ್ಡ ಕ್ರೀಡಾ ಸಂಸ್ಥೆಗಳಿಗೆ ಎಲ್ಲರಿಗೂ ಮಾನ್ಯತೆ ಕೊಟ್ಟು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ಸ್ ನಾನ್ ಫಾರಂ ಮಾಡ್ತೀನಿ. ಇಲ್ಲ, ನಾನ್ ಮಾಡಕ್ ಮುಂಚೆ ನೀವು ಮಾಡಿದ್ರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನೀವು ಮಾಡ್ಲಿಲ್ಲ ಅಂದ್ರೂ ನಾನು ಈಗಾಗಲೇ ರಾಜ್ಯದ ಪ್ರವಾಸ ಹೋಗ್ತಾ ಇದ್ದೀನಿ. ರಾಜ್ಯದಲ್ಲಿ ಎಲ್ಲಾ ಕಡೆನೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆಗಳು ಕಟ್ತೀವಿ. ನೀವು ಅದನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ 25-30 ವರ್ಷದಿಂದ ನೋಡ್ತಾ ಇದ್ದೀನಿ. ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ಗೆ ನೀವು ಮಾನ್ಯತೆ ಕೊಡ್ತಾ ಇಲ್ಲ, ಯಾಕೆ? ದೊಡ್ಡ ದೊಡ್ಡ ಅಸೋಸಿಯೇಷನ್ಸ್, ದೊಡ್ಡ ಒಲಿಂಪಿಕ್ ಅಲ್ಲಿ ಇರುವಂತ ಗೇಮ್ಸ್ ನ ನೀವು ನಿಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಮಾನ್ಯತೆ ಕೊಡ್ತಾ ಇಲ್ಲ, ಯಾಕೆ? ಇದೇನಾದ್ರೂ ಯಾರ್ದನ ಫ್ಯಾಮಿಲಿ ಪ್ರಾಪರ್ಟಿನ, ಇಲ್ಲ ಆನ್ಸಿಸ್ಟ್ರಲ್ ಪ್ರಾಪರ್ಟಿನ, ಇದು ಯಾರ್ದನ ಜಾಗೀರ? ನೀವಿದನ್ನು ಮುಂದುವರಿಸ್ಕೊಂಡು ಹೋದ್ರೆ ನನ್ನ ನೇತೃತ್ವದಲ್ಲಿ ನಾನು ಇದ್ರ ವಿರೋಧ ಈಗಾಗಲೇ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತೀನಿ, ಮುಂದೆ ಏನು ಬಂದ್ರು ಫೇಸ್ ಮಾಡಕ್ ರೆಡಿ ಇದ್ದೀನಿ. ನೀವು ಫಸ್ಟ್ ಸ್ಟೇಟ್ ಅಸೋಸಿಯೇಷನ್ಸ್, ಬೇರೆ ಬೇರೆ ಸ್ಟೇಟ್ ಅಸೋಸಿಯೇಷನ್ಸ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದ್ ಬಿಡ್ರಿ, ಅವ್ರನ್ನ ಡೆಸ್ಟ್ರಾಯ್ ಮಾಡೋದ್ ಬಿಡ್ರಿ, ಅವ್ರಿಗೆ ತೊಂದರೆ ಕೊಡೋದ್ ಬಿಡ್ರಿ. ಇಷ್ಟು ಬಿಟ್ಬಿಟ್ಟು ಒಲಿಂಪಿಕ್ ಮೂವ್ಮೆಂಟ್ ಏನಿದೆ ಆ ಒಂದು ಇದನ್ನ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಗೂ ಗೌರವ, ನಮಗೂ ಗೌರವ. ಇಲ್ಲ ಅಂತಂದ್ರೆ ಖಂಡಿತವಾಗೂ ನಾವ್ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಮುಂದೆ ಬರೋ ದಿನಗಳಲ್ಲಿ ಇದ್ರದ್ದೇನೇ ಕಾನ್ಸಿಕ್ವೆನ್ಸಸ್ ಇದ್ರು ನೀವು ಅಧ್ಯಕ್ಷರು,
ಗೋವಿಂದರಾಜ್ ಅವರೇ ಮತ್ತೆ ಕಾರ್ಯದರ್ಶಿ ಅನಂತರಾಜ್ ಅವರೇ, ನೀವೇ ಹೊಣೆ ಆಗ್ತೀರಾ. ಮತ್ತೆ ನೀವ್ ಯಾರೋ ಡಮ್ಮಿಗಳ್ನ ಇಟ್ಕೊಂಡು ನೀವು ನಿಮ್ ಎಲೆಕ್ಷನ್ 4 ವರ್ಷಕ್ಕೊಂದ್ಸಾರಿ ಎಲ್ಲೋ ಕೂತ್ಕೊಂಡು ಎಲೆಕ್ಷನ್ ಮಾಡಿ ಅವ್ರಿಗೆ ಓಟ್ಗಳು ಹಾಕಿಸ್ಕೊಂಡು ನೀವು ಮಾಡೋದು ಅವೆಲ್ಲ ಇನ್ ಮುಂದೆ ನಡೆಯಲ್ಲ. ನಾನು ಐ ಎಮ್ ರೈಟಿಂಗ್ ಟು, ನಾನು ಕೇಂದ್ರ ಕ್ರೀಡಾ ಮಂತ್ರಾಲಯಕ್ಕೆ ಬರಿತಾ ಇದ್ದೀನಿ, ಪ್ರಧಾನ ಮಂತ್ರಿಗೆ ಬರೀತೀನಿ, ಗೃಹ ಸಚಿವರಿಗೆ ಬರೀತೀನಿ, ಮತ್ತೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬರೀತೀನಿ, ಗೃಹ ಸಚಿವರಿಗೆ ಬರೀತೀನಿ. ಮತ್ತೆ ಕೆಲವು ಬಹಳ ದೊಡ್ಡದು ಅಗಾಢವಾದಂತ ಮಾಹಿತಿಗಳು ನನ್ನ ಹತ್ರ ಇದೆ. ದೆನ್ ಐ ಮೇ ಇವನ್ ಗೋ ಫಾರ್ CBIಗೂ ಹೋಗ್ತೀನಿ, EDಗೂ ಹೋಗ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ಗೂ ಹೋಗ್ತೀನಿ, ಎಲ್ಲಾ ಕಡೆನೂ ಹೋಗ್ತೀನಿ. ಎಲ್ಲಾ ಕಡೆನೂ ನಿಮ್ದೇನೇನು ವೈಫಲ್ಯಗಳೈತೆ, ದೋಷಗಳೈತೆ, ಲೋಪಗಳೈತೆ, ಅವ್ಯವಹಾರ ಇದೆ, ಇಷ್ಟನ್ನು ನಾನು ತಂದೆ ತರ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ಎಚ್ಚರಿಕೆ ಗಂಟೆಯಾಗಿ ಇಟ್ಕೊಂಡು ನೀವು ಸರೋದ್ರೆ ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ತಾನೆ, ರಾಜ್ಯದಲ್ಲಿ ಕ್ರೀಡೆಗೂ ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್.